ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಅಮೆರಿಕಾದ ವಿರುದ್ಧ ಯಾವ ಪರಿಪ್ರಮಾಣದಲ್ಲಿ ಹೋರಾಟ ಮಾಡಿತು ಅನ್ನೋದನ್ನು ನೋಡಿದ್ದೀವಿ. ಅಮೆರಿಕ ಯಾವುದೇ ಬೆದರಿಕೆಗಳನ್ನು ಹಾಕಿದರೂ ಕೂಡ ಆ ಬೆದರಿಕೆಗಳಿಗೆ ಬಗ್ಗದೆ ಜಗ್ಗದೆ ಮಂಡಿ ಊರದೆ ಇರಾನ್ ಉತ್ತರವನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ. ಹಾಗಾದರೆ ಇರಾನ್ಗೆ ಈ ಶಕ್ತಿ ಹೇಗೆ ಬಂತು? ಇದು ಮೊದಲ ಬಾರಿನ? ಇರಾನ್ನ ಇತಿಹಾಸ ಹೇಗೆ? ಇರಾನ್ ಎನ್ನುವಂತಹ ರಾಷ್ಟ್ರ ಬಂದಿದ್ದು ಹೇಗೆ? ಏನು ಎತ್ತ? ಇದರ ಶಕ್ತಿ ಏನು? ಅದರ ಬಗ್ಗೆ ನೋಡ್ತಾ ಹೋಗೋಣ. ಎರಡನೆಯ ಸುದ್ದಿ ಟ್ರಂಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಇರಾನ್ ವಿಚಾರದಲ್ಲಿ ಟ್ರಂಪ್ ತೆಗೆದುಕೊಂಡಂತಹ ನಿರ್ಧಾರಗಳು ಹುಚ್ಚುತನದ ನಿರ್ಧಾರಗಳು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮ್ಯಾಡ್ಮ್ಯಾನ್ ಥಿಯರಿಯನ್ನ ಡೊನಾಲ್ಡ್ ಟ್ರಂಪ್ ಈ ಯುದ್ಧದಲ್ಲಿ ಬಳಕೆ ಮಾಡ್ತಾ ಇದ್ದಾರಾ ಅಂತ. ಜಗತ್ತಿನ ಬೇರೆ ಬೇರೆ ದೇಶಗಳ ವಿರುದ್ಧ ಈ ಥರ ಕೆಣಕಿದಾಗ, ಯುದ್ಧ ಮಾಡಿದಾಗ ಬೇರೆ ಬೇರೆ ನಾಯಕರು ಮ್ಯಾಡ್ಮ್ಯಾನ್ ಥಿಯರಿಯನ್ನು ಬಳಕೆ ಮಾಡಿದ್ದಾರೆ. ಹಾಗಂದ್ರೆ ಏನಿದು? ಭಾರತದ ವಿರುದ್ಧವೂ ಕೂಡ ಡೊನಾಲ್ಡ್ ಟ್ರಂಪ್ ಮ್ಯಾಡ್ಮ್ಯಾನ್ ಥಿಯರಿಯನ್ನು ಪ್ರಯೋಗ ಮಾಡೋ ಪ್ರಯತ್ನವನ್ನು ಮಾಡಿದರು. ಏನದರ ಅರ್ಥ? ಯಾವಾಗ ಆಗಿದೆ? ಇದರಿಂದ ಆಗುವಂಥ ಲಾಭಗಳೇನು? ಈ ಸುದ್ದಿ. ಮೂರನೇ ಸುದ್ದಿ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೀತಾ ಇರುವಂತಹ ಲವ್ ಜಿಹಾದ್ ಪ್ರಕರಣ. ಇಷ್ಟು ದಿನಗಳ ಕಾಲ ಹಳ್ಳಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಲವ್ ಜಿಹಾದ್ ಆಗ್ತಾ ಇದೆ ಎನ್ನುವಂಥ ದೊಡ್ಡ ಮಟ್ಟದ ಗಂಭೀರ ಆರೋಪಗಳು ಬರ್ತಾ ಇತ್ತು. ಆದರೆ ಇದೀಗ ಕಾರ್ಪೊರೇಟ್ ಲೆವೆಲ್ನಲ್ಲೂ ಕೂಡ ಲವ್ ಜಿಹಾದ್ ಆಗ್ತಿದೆ ಅಂತೆ. ಹೌ ಇಟ್ ಈಸ್ ಪಾಸಿಬಲ್? ಏನಾಗಿದೆ ನಾಸಿಕ್ನಲ್ಲಿ? ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಇರಾನ್ನ ಆಳ ಮತ್ತು ಅಗಲ. ಇವತ್ತು ನಾವು ನೋಡ್ತಾ ಇರುವಂತಹ ಇರಾನ್ ಈ ಹಿಂದೆ ಪರ್ಷಿಯನ್ ದೇಶ ಆಗಿತ್ತು. ಪರ್ಷಿಯನ್ ದೇಶ ಆಗಿದ್ದಂತಹ ಆ ಭೂಮಿ ಅದಾದ ನಂತರ ಇರಾನ್ ಆಯಿತು. ಇರಾನ್ ಆದ ನಂತರ ಯಾವಾಗ ಇಸ್ರೇಲ್ 1948ರಲ್ಲಿ ಅಸ್ತಿತ್ವಕ್ಕೆ ಬಂತು, ಅಲ್ಲಿಂದ ಟಿಲ್ ಟುಡೇ ಇರಾನ್ ವರ್ಸಸ್ ಇಸ್ರೇಲ್ ನಡುವೆ ಯುದ್ಧಗಳಾಗ್ತಾ ಇದೆ. ಅವರ ಅಸ್ತಿತ್ವವನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ. ಅದಾದ ನಂತರ ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಸಶಸ್ತ್ರ ರಾಷ್ಟ್ರ ಆಗಬಾರದು ಅಂತ ಅಮೆರಿಕ 1953ರಿಂದಲೂ ಕೂಡ ಪ್ರಯತ್ನವನ್ನು ಪಡ್ತಾ ಇದೆ. ಈ ಎಲ್ಲ ಪ್ರಯತ್ನಗಳು, ಒಪ್ಪಂದಗಳು, ಇಸ್ರೇಲ್ನ ದಾಳಿ, ಮಧ್ಯಪ್ರಾಚ್ಯದಲ್ಲಿ ಇಲ್ಲಿರುವಂಥ ಎಲ್ಲ ರಾಷ್ಟ್ರಗಳು ಅಮೆರಿಕಾದ ಮಿತ್ರ ರಾಷ್ಟ್ರಗಳು, ಇರಾನ್ ಮಾತ್ರ ಒಬ್ಬಂಟಿ. ಇವೆಲ್ಲದರ ಹೊರತಾಗಿಯೂ ಕೂಡ ಇರಾನ್ ಇವತ್ತು ಜಗ್ಗದೆ ಬಗ್ಗದೆ ಹೋರಾಟ ಮಾಡ್ತಾ ಇದೆ. ಮೊದಲ ಬಾರಿಗೆ ಸಾಧ್ಯವೇ ಇಲ್ಲ. ಇರಾನ್ ಆಗೋದಕ್ಕಿಂತ ಮೊದಲು ಅನೇಕ ರಾಜಮನೆತನಗಳು ಇರಾನನ್ನು ಆಳಿದ್ವು. ಪರ್ಷಿಯನ್ ಎನ್ನುವಂಥ ಒಂದು ಆ ಪ್ರದೇಶ ಏನಿದೆ, ಪರ್ಷಿಯಾ ಅಂತ ಏನು ನಾವು ಕರಿತಿದ್ವಿ, ಕ್ರಿಸ್ತಪೂರ್ವ 7ನೇ ಶತಮಾನದಿಂದ ಟಿಲ್ ಟುಡೇ ಇರಾನ್ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿದೆ. ಹೇಗೆ ಸಾಧ್ಯ ಆಯಿತಿದು? ನೋಡ್ತಾ ಹೋಗೋಣ. ಯಾರಿಗೂ ಕೂಡ ಸೋಲದೆ ಅಜಯ ರಾಷ್ಟ್ರವಾಗಿ ಇರಾನ್ ಉಳಿದಿರುವಂಥದ್ದು. ಯಾವ ಕಾರಣಕ್ಕೆ? ಇರಾನ್ ವಿಶ್ವದ ಅತ್ಯಂತ ಪ್ರಾಚೀನ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ ಏನಂತ ನಾವು ಕರಿತೀವಿ, ಅಷ್ಟು ಸುಮಾರು 5000 ವರ್ಷಗಳಷ್ಟು ಹಳೆಯದಾದಂತಹ ಐತಿಹಾಸಿಕ ನೆಲೆಗಳನ್ನು ಹೊಂದಿರುವಂತಹ ದೇಶ ಇರಾನ್. ಇರಾನ್ ಜೊತೆಗೆ ಘರ್ಷಣೆ ಮಾಡಿದರೆ ಯಾರೂ ಕೂಡ ನಿಲ್ಲೋದಿಲ್ಲ ಅಂತ. ಮಧ್ಯಪ್ರಾಚ್ಯ, ಮಧ್ಯ ಏಷ್ಯಾ, ದಕ್ಷಿಣ ಏಷ್ಯಾದ ನಡುವೆ ಇರಾನ್ ನೆಲೆಸಿದೆ. ಹೀಗಾಗಿ ಇದನ್ನು ನಾಗರಿಕತೆಗಳ ಸಂಧಿಸ್ಥಳ ಅಂತ ಕರೀತಾರೆ. ನಾಗರಿಕತೆಗಳ ಸಂಧಿಸ್ಥಳ ಅಂತ ಕರೀತಾರೆ. ಇರಾನ್ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಕ್ರಿಸ್ತಪೂರ್ವ 700ರಿಂದ ಕ್ರಿಸ್ತಶಕ 651ರ ತನಕ ಮೇಡ್ಸ್, ಅಕೆಮೆನಿಡ್ ಸಾಮ್ರಾಜ್ಯ, ಪಾರ್ಥಿಯನ್, ಸಸಾನಿಯನ್ ಇವರ ಆಳ್ವಿಕೆ ಆಯಿತು. ಇದಾದ ನಂತರ ಏನಾಯಿತು? ಪರ್ಷಿಯಾದ ಮೇಲೆ ಇಸ್ಲಾಮಿನ ಆಕ್ರಮಣ ಆಗುತ್ತೆ. ಇಸ್ಲಾಮಿನ ಆಕ್ರಮಣ ಆದಾಗ ಸಂಪೂರ್ಣವಾಗಿ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಇರಾನ್ನಲ್ಲಿ ಇಸ್ಲಾಂ ವ್ಯಾಪಕವಾಗಿ ಹರಡಿಕೊಳ್ಳುವ ಪ್ರಯತ್ನ ಆಗುತ್ತೆ. ಶಿಯಾ ಮುಸ್ಲಿಮರು ವ್ಯಾಪಕವಾಗಿ ಹರಡಿಕೊಳ್ತಾರೆ. 1501ರಿಂದ 1925ರ ತನಕ ಸಫಾವಿದ್ ಸಾಮ್ರಾಜ್ಯ, ಖಾಜರ್ ರಾಜವಂಶ ಅನ್ನುವಂತಹ ಶಿಯಾ ಮುಸ್ಲಿಂ ಸಮುದಾಯಕ್ಕೆ ಪಟ್ಟಂತಹ ಒಂದು ರಾಜವಂಶ ಇದನ್ನು ಆಳ್ವಿಕೆ ಮಾಡುತ್ತೆ. 1925ರಿಂದ 79ರ ತನಕ ರೇಷ್ ಶಹ ಪಹಲ್ವಿ ಎನ್ನುವಂತಹ ರಾಜರು, ಅದಾದ ನಂತರ ಖಮೇನಿ. ಈ ಎಲ್ಲರ ರಾಜರ ಆಳ್ವಿಕೆಯ ಸಮಯದಲ್ಲೂ ಕೂಡ
ಇರಾನ್ ಮೇಲೆ ಅನೇಕರು ಅಟ್ಯಾಕ್ ಮಾಡಿದರು. ರೋಮನ್ನರು ಅಟ್ಯಾಕ್ ಮಾಡಿದರು, ಅರಬ್ರು ಅಟ್ಯಾಕ್ ಮಾಡಿದರು, ಮಂಗೋಲರು ಅಟ್ಯಾಕ್ ಮಾಡಿದರು, ರಷ್ಯಾ ಮತ್ತು ಬ್ರಿಟಿಷರು ಅಟ್ಯಾಕ್ ಮಾಡಿದರು. ರೋಮನ್ರು ಅಟ್ಯಾಕ್ ಮಾಡಿದಾಗ ಆ ಪರ್ಷಿಯನ್ನರು ಅವರ ವಿರುದ್ಧ ಸರಿಸುಮಾರು 7 ಶತಮಾನಗಳ ಕಾಲ ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಬ್ರಿಟಿಷರು ಅವರ ವಿರುದ್ಧ ಹೋರಾಟ ಮಾಡಿ ಮತ್ತೊಂದು ರಾಷ್ಟ್ರವನ್ನು ಎತ್ತಿ ಕಟ್ಟೋ ಪ್ರಯತ್ನ ಮಾಡಿದಾಗ ರಷ್ಯಾ ಮತ್ತು ಬ್ರಿಟಿಷ್ ವಿರುದ್ಧವೂ ಕೂಡ ಹೋರಾಟ ಮಾಡಿ ಇವತ್ತಿಗೂ ಕೂಡ ಜೀವಂತವಾಗಿ ಇರಾನ್ ಇದೆ ಅನ್ನೋದು ಹೇಳಿದಾದರೆ ಅದರ ಪ್ರತಿರೋಧನೆ ಎಷ್ಟಿತ್ತು ಅನ್ನೋದನ್ನು ನಾವು ಥಿಂಕ್ ಮಾಡಬೇಕು. ಇದರ ಜೊತೆಗೆ ಇರಾನ್ ಹೀಗೆ ಅಜೇಯವಾಗಿ ಉಳಿಯೋದಕ್ಕೆ ಕಾರಣಗಳೇನು? ಈ ಕಾರಣಗಳನ್ನು ನಾವು ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಇರಾನ್ ಮೇಲೆ ನೇರ ದಾಳಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು. ಬಿಕಾಸ್ ಇರಾನ್ ಹೊಂದಿರುವಂತಹ ತನ್ನ ಪ್ರಾಕೃತಿಕ ಸೊಬಗೇನಿದೆ, ಇರಾನ್ನಲ್ಲಿರುವಂತಹ ಮರುಭೂಮಿ, ಇರಾನ್ನಲ್ಲಿರುವಂತಹ ಪರ್ವತಗಳು, ಇರಾನ್ನಲ್ಲಿರುವಂತಹ ಕೆಲ ಜಲಸಂಧಿಗಳು, ಇವೆಲ್ಲವೂ ಕೂಡ ಇರಾನನ್ನು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡಿದೆ. ಜಾಗ್ರೋಸ್ ಪರ್ವತ ಶ್ರೇಣಿ ಅನ್ನುವಂಥದ್ದು ಒಂದು ಪರ್ವತ ಶ್ರೇಣಿ. ಅದು ಇರಾನ್ನ ಕೋಟೆ ಯಾವುದು ಅಂತ ಹೇಳಿದ್ರೆ ನ್ಯಾಚುರಲ್, ಈ ಪರಿಸರವೇ ಇರಾನ್ನ ಕೋಟೆ ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿ? ಇರಾನ್ನ ಪಶ್ಚಿಮದಲ್ಲಿ ಜಾಗ್ರೋಸ್ ಪರ್ವತಗಳಿದೆ. ಈ ಪರ್ವತಗಳು ಹೆಂಗಿದೆ ಅಂತ ಹೇಳಿದ್ರೆ ಅತ್ಯಂತ ಎತ್ತರವಾದಂತಹ ಪರ್ವತಗಳು, ಅತ್ಯಂತ ಕಡಿದಾದಂತಹ ಪರ್ವತಗಳಿವು. ಇವುಗಳನ್ನು ದಾಟೋದಕ್ಕೆ ಶತ್ರು ರಾಷ್ಟ್ರಗಳಿಗೆ ಯಾವುದಕ್ಕೂ ಕೂಡ ಸಾಧ್ಯ ಆಗಲ್ಲ. ಬೇರೆ ಬೇರೆ ದೇಶಗಳು ಆ ಪ್ರಯತ್ನವನ್ನು ಮಾಡಿ ಕೈ ಸುಟ್ಟುಕೊಂಡಿದ್ದಂತಹ ಉದಾಹರಣೆಗಳಿದೆ. ಇರಾನಿನ ಎತ್ತರದ ಪ್ರಸ್ಥಭೂಮಿ ಇದೆ, ವಿಶಾಲವಾದಂತಹ ಮರುಭೂಮಿಗಳಿದೆ. ದಶ್ಟ್ ಎ ಕಮೀರ್, ದಶ್ಟ್ ಎ ಲೂತ್ ಅಂತ ಅತ್ಯಂತ ಬಿಸಿಯಾದಂತಹ ಮರುಭೂಮಿಗಳಿವು. ಈ ಮರುಭೂಮಿಗಳಲ್ಲಿ ಶತ್ರು ರಾಷ್ಟ್ರಗಳ ಸೈನಿಕರೇನಾದರೂ ಬಂದರೆ ಒಂದು ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ, ಎರಡನೆಯದು ಇವುಗಳನ್ನು ಕ್ರಮಿಸೋದಕ್ಕೆ ದಾರಿಯೂ ಕೂಡ ಸಿಗಲ್ಲ. ಇವರಿಗೆ ಬಂದಿರುವಂತಹ ಸೈನ್ಯ ವಾಪಸ್ ಹೋಗುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂತಹ ದೊಡ್ಡದಾದಂತಹ ಮರುಭೂಮಿಯನ್ನ ಇರಾನ್ ಹೊಂದಿದೆ. ಇದೂ ಕೂಡ ಅದಕ್ಕೆ ಕಾರಣ. ಒಳಗೆ ಬರೋದು ಹೆಂಗ ಬಂದ್ಬಿಡ್ತಾರೆ ಇರಾನ್ ಒಳಗಡೆ, ಆದರೆ ಇರಾನ್ ಒಳಗೆ ಬಂದ ನಂತರ ವಾಪಸ್ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಇರಾನ್ನಲ್ಲಿ ಸಾಧ್ಯ ಇಲ್ಲ. ಅಂತಹ ಪ್ರಾಕೃತಿಕ ಸೊಬಗನ್ನ ಇರಾನ್ ಹೊಂದಿದೆ. ಅದು ಕೂಡ ಶತ್ರುಗಳಿಂದ ಇರಾನನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗಿರುವಂಥದ್ದು. ಇದರ ಜೊತೆಗೆ ಇರಾನ್ನ ಖನಿಜ ಸಂಪನ್ನ ನೈಸರ್ಗಿಕ ರಕ್ಷಣಾ ಕವಚವಾಗಿ ಮಾರ್ಪಟ್ಟಿದೆ. ನೋಡಿ, ಯುದ್ಧ ಶುರುವಾದ ನಂತರ ಹಾರ್ಮುಜನ್ನು ಒಂದು 20 ದಿನಗಳ ಕಾಲ ಬಂದ್ ಮಾಡಿದ್ದಕ್ಕನೇ ಇಡೀ ಜಗತ್ತೇ ವಿಲವಿಲ ಅಂದಿದ್ದನ್ನು ನಾವು ನೋಡಿದ್ದೀವಿ. ಬರುವಂತಹ ಪ್ರಮಾಣ ಹಾರ್ಮುಜನಲ್ಲಿ 20%. ಆದರೆ ಇರಾನ್ ಅದರ ಮೇಲೆ ಏಕಸ್ವಾಮ್ಯವನ್ನು ಹೊಂದಿದ್ದ ಕಾರಣಕ್ಕಾಗಿ ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ವಿ. ಅದೇ ರೀತಿಯಾದಂತಹ ಖನಿಜ ಸಂಪನ್ಮೂಲಗಳನ್ನು ಇರಾನ್ ಹೊಂದಿದೆ. ಅದು ಬಂಗಾರ ಆಗಿರ್ಬೋದು, ಯುರೇನಿಯಂ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಜಿಂಕ್ ಆಗಿರ್ಬೋದು. ಜಾಗ್ರೋಸ್ ಮತ್ತು ಅಲ್ಬೋರ್ಜ್ ಅನ್ನುವಂತಹ ಈ ಪರ್ವತ ಶ್ರೇಣಿಗಳೇನಿದೆ, ಈ ಎಲ್ಲ ಪರ್ವತ ಶ್ರೇಣಿಗಳಲ್ಲಿ ಅತ್ಯುತ್ತಮವಾದಂತಹ ಖನಿಜ ಸಂಪನ್ಮೂಲಗಳನ್ನು ಅವರು ಹೊಂದಿದ್ದಾರೆ. ಅತ್ಯುತ್ತಮವಾದಂತಹ ಖನಿಜ ಸಂಪನ್ಮೂಲವಿದೆ. ಈ ಜಾಗ್ರೋಸ್ ಅನ್ನೋದು ಬಹುಪಾಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದ ನಿಕ್ಷೇಪಗಳು. ಇವರಿಗೆ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದರೆ ಅವರ ಯುರೇನಿಯಂ ಆಗಿರ್ಬೋದು, ಪರಮಾಣು ಆಗಿರ್ಬೋದು, ಎಲ್ಲವನ್ನೂ ಕೂಡ ಭೂಮಿಯ ಆಳದಲ್ಲಿ ಹೂತು ಇಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಭೂಮಿಯ ಆಳದಲ್ಲಿ ಹೂತು ಇಡೋದಕ್ಕೆ ಸಾಧ್ಯವಾದಾಗ ಅದನ್ನು ಶತ್ರು ರಾಷ್ಟ್ರಗಳು ಗಮನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಶತ್ರು ರಾಷ್ಟ್ರಗಳ ದಾಳಿಯನ್ನು ತಡೆಯೋದಕ್ಕೂ ಕೂಡ ಅತ್ಯುತ್ತಮವಾದ ಮಾರ್ಗವನ್ನು ಇರಾನ್ ಕಂಡುಕೊಂಡಿದೆ. ಇದೇ ಕಾರಣಕ್ಕಾಗಿ ಇವತ್ತು ಇರಾನ್ ಸರ್ವೈವಲ್ ಆಗ್ತಾ ಇರೋದು. ಎರಡನೆಯದ್ದು ಅಲ್ಬೋರ್ಜ್ ಅನ್ನುವಂಥದ್ದೇನಿದೆ, ಆ ಶ್ರೇಣಿಯಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ಆಗುತ್ತೆ. ಅದಿರು ಅತಿ ಹೆಚ್ಚು ಸಿಗುವಂತಹ ಪ್ರದೇಶ ಇದು. ಇದರ ಜೊತೆಗೆ ಜಿಂಕ್ ಅಂತ ನಾವೇನು ಕರಿತೀವಿ, ಈ ಜಿಂಕು ಇರಾನ್ನಲ್ಲಿ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸತು ಸಿಗುವಂತಹ ಪ್ರದೇಶ ಇರಾನ್. ಜಗತ್ತಿನಲ್ಲಿ ಅತಿ ಹೆಚ್ಚು ಜಿಂಕ್ ಸಿಗುವಂತಹ ಪ್ರದೇಶ ಇದು. ಚಿನ್ನ ಮತ್ತು ಬೆಳ್ಳಿ, ಅಜರ್ಬೈಜಾನ್ ಮತ್ತು ಆ ಪ್ರದೇಶಗಳಲ್ಲಿ ಚಿನ್ನದ ಗಣಿಗಳಿವೆ, ಅವುಗಳನ್ನು ನಿಕ್ಷೇಪ ಮಾಡ್ತಾರೆ, ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗ್ತಾರೆ. ಯುರೇನಿಯಂ, ಯಾವ ಯುರೇನಿಯಂಗಾಗಿ ಇವತ್ತು ಅಮೇರಿಕ ಇರಾನ್ ವಿರುದ್ಧ ಪೈಪೋಟಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆಯೋ, ತನ್ನ ಬಳಿ ಇರುವಂತಹ ಯುರೇನಿಯಂ ನಮಗೆ ಕೊಡಬೇಕು ಅಂತ ಇದೀಗ ಅವರು ಹೇಳ್ತಾ ಇದ್ದಾರೋ, ಅದು ಸಬಲೀಕರಣ ಹೊಂದೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಅಲ್ಲಿ ನಿಕ್ಷೇಪಗಳಿದೆ, ಅವುಗಳ ಮುಖಾಂತರ ತೆಗೆದುಕೊಂಡು ಬಂದು ಅದನ್ನು ಪರಮಾಣುವಾಗಿ ಕನ್ವರ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇರಾನ್ ಮತ್ತು ಇಸ್ರೇಲ್ ಹಾವು ಮುಂಗುಸಿದ್ದಂಗಿದೆ. ಹೆಂಗೆ ಸಾಧ್ಯ ಆಯ್ತಿದು? ಮೊದಲು ಸ್ನೇಹಿತರಾಗಿದ್ದಂತಹ ಈ ದೇಶಗಳು ಇದೀಗ ಶತ್ರು ದೇಶಗಳಾಗಿ ಪರಿಣಮಿಸಿವೆ. ನಮ್ಮಲ್ಲಿ ಒಂದು ಮಾತಿದೆ, ಏನಿದೆ, ಯಾರೂ ಕೂಡ ಪರ್ಮನೆಂಟ್ ಶತ್ರು ಅಲ್ಲ, ಯಾರೂ ಕೂಡ ಪರ್ಮನೆಂಟ್ ಸ್ನೇಹಿತ ಅಲ್ಲ ಅಂತ.
ಅದೇ ರೀತಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಇರಾನ್ ಮತ್ತು ಇಸ್ರೇಲ್. ಯಾವ ಇಸ್ರೇಲ್ 1948ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತೋ ಆ ಇಸ್ರೇಲನ್ನು ಗುರುತಿಸಿದಂತಹ ಎರಡನೇ ಮುಸ್ಲಿಂ ರಾಷ್ಟ್ರ ಇದು. ಮೊದಲು ಟರ್ಕಿಯವರು, ಎರಡನೇದಾಗಿ ಈ ರಾಷ್ಟ್ರವನ್ನು ಮಾನ್ಯತೆ ಮಾಡಿದಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಇರಾನ್. ಮತ್ತೊಂದು ವಿಪರ್ಯಾಸದ ಸಂಗತಿ ಅಂತ ಹೇಳಿದರೆ, ವಿಶ್ವಸಂಸ್ಥೆ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಯಾವ ಕಾರಣಕ್ಕಾಗಿ? ಅರಬ್ಬರು ಮತ್ತು ಯಹೂದಿಗಳ ನಡುವೆ ಭೂಮಿಯ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ಮಾಡುತ್ತೆ. ಆ ಸಮಿತಿಯಲ್ಲಿ 11 ದೇಶಗಳಿರುತ್ತೆ. ಆ 11ರ ಪೈಕಿ ಇರಾನ್ ಕೂಡ ಇದ್ದದ್ದು. ಇರಾನ್ ಮಾನ್ಯತೆ ಮಾಡಿತ್ತವತ್ತು ಯಾವ ದೇಶವನ್ನು? ಇಸ್ರೇಲ್ ದೇಶವನ್ನು ಮಾನ್ಯತೆ ಮಾಡಿದಂತಹ ದೇಶ ಇರಾನ್ ಆಗಿತ್ತು. ಆದರೆ ಇದರ ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ನಾವು. ಯಹೂದಿ ಮತ್ತು ಅರಬ್ ರಾಜ್ಯಗಳಿಗೆ ವಿಭಜಿಸುವಂತಹ ನಿರ್ಣಯದ ವಿರುದ್ಧ ಭಾರತ ಸೇರಿದಂತೆ ಇರಾನ್ ಕೂಡ ಇದರ ವಿರುದ್ಧವಾಗಿ ಮತ ಹಾಕಿ ಇಸ್ರೇಲ್ ಪರವಾಗಿ ಅವತ್ತು ನಿಲ್ಲುತ್ತೆ. ಆದರೆ 1951ರಲ್ಲಿ ಏನಾಗುತ್ತೆ, ಒಂದು ಘಟನೆ ಆಗುತ್ತೆ. ಮೊಹಮ್ಮದ್ ಮೊಸದ್ದೇಗ್ ಅನ್ನುವಂತಹ ಪ್ರಧಾನಿ, ಈ ಪ್ರಧಾನಿ ಅಮೆರಿಕಾದೊಂದಿಗೆ ಸಂಬಂಧವನ್ನು ಕಳೆದುಕೊಳ್ತಾನೆ. ಅದಾದ ನಂತರ ಆ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ. ಅದನ್ನು 2-3 ದಿನಗಳ ಹಿಂದೆ ನಾವು ಮಾತನಾಡಿದ್ದೀವಿ. ಪಹಲ್ಲವಿ ಎನ್ನುವಂತಹ ರಾಜವಂಶಸ್ಥರು ಅಲ್ಲಿ ಆಳ್ವಿಕೆಗೆ ಬರ್ತಾರೆ. 79ರಲ್ಲಿ ಅದು ಕೂಡ ಹೋಗ್ಬಿಡುತ್ತೆ. ಈ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಪಹಲ್ವಿ ಎನ್ನುವಂತಹ ಆ ರಾಜವಂಶಸ್ಥರು ಇಸ್ರೇಲ್ನ ಜೊತೆಗೆ ಅತ್ಯುತ್ತಮವಾದ ಸಂಬಂಧ, ತೈಲ ಸಾಗಾಟ ಆಗ್ತಿರುತ್ತೆ, ಅಲ್ಲಿ ರಾಯಭಾರ ಕಚೇರಿ ನಿರ್ಮಾಣ ಆಗುತ್ತೆ. ಇಸ್ರೇಲ್ ಮುಖಾಂತರ ಯುರೋಪಿಯನ್ ರಾಷ್ಟ್ರಗಳಿಗೆ ತೈಲ ಸಾಗಾಟ ಮಾಡೋದಕ್ಕೆ ಒಂದು ಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ, ಪೈಪ್ಲೈನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುತ್ತೆ. ಅತ್ಯುತ್ತಮವಾದ ಸಂಬಂಧ ಇಸ್ರೇಲ್ ಮತ್ತು ಇರಾನ್ದಿರುತ್ತೆ. ಯಾವತ್ತಿನಿಂದ? 1948ರಿಂದ 79ರ ತನಕ. ಒಂದು ಯಹೂದಿ ರಾಷ್ಟ್ರ ಮತ್ತೊಂದು ಪರ್ಷಿಯನ್ ಅಂದರೆ ಶಿಯಾ ಮುಸ್ಲಿಮರು ಹೆಚ್ಚಿರುವಂಥ ದೇಶ. ಆದರೆ ಯಾವಾಗ ಖಮೇನಿ ಅಧಿಕಾರಕ್ಕೆ ಬರ್ತಾರೋ 1979ರಲ್ಲಿ ಇರಾನ್ ಕ್ರಾಂತಿ ಆದ ನಂತರ ಖಮೇನಿ ಅಧಿಕಾರಕ್ಕೆ ಬಂದು ಪಹಲ್ವಿ ರಾಜವಂಶಸ್ಥರು ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರೋ ಅವತ್ತೆಲ್ಲವೂ ಕೂಡ ವಿರುದ್ಧವಾಗ್ಬಿಡುತ್ತೆ. ಖಮೇನಿ ಅಧಿಕಾರಕ್ಕೆ ಬಂದ ನಂತರ ಇಸ್ರೇಲ್ನ ಮಾನ್ಯತೆ ಬಗ್ಗೆ ಪ್ರಶ್ನೆಗಳು ಶುರುವಾಗುತ್ತೆ. ಅದೊಂದು ಅಕ್ರಮವಾಗಿ ಬಂದು ನೆಲೆಸಿರುವಂತಹ ದೇಶ ಅಂತ ಖಮೇನಿ ಹೇಳ್ತಾರೆ. ಇದರ ಜೊತೆಗೆ ಯಾವ ಇಸ್ರೇಲ್ ಇರಾನ್ನಲ್ಲಿ ತನ್ನ ಒಂದು ರಾಯಭಾರ ಕಚೇರಿಯನ್ನು ಸ್ಥಾಪನೆ ಮಾಡಿತ್ತೋ ಆ ರಾಯಭಾರ ಕಚೇರಿಯನ್ನು ಪ್ಯಾಲಿಸ್ತೈನ್ ಲಿಬರಲೈಸೇಷನ್ ಆರ್ಗನೈಸೇಷನ್ PLO ಅಂತ ನಾವೇನು ಕರೀತಾ ಇದ್ವಿ, ಆ PLOಗೆ ಅದನ್ನು ಮಾನ್ಯತೆ ಮಾಡಿ ಈ ರಾಯಭಾರ ಕಚೇರಿಯನ್ನು ಅವ್ರಿಗೆ ಕೊಟ್ಟು ಬಿಡ್ತಾರೆ. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಹಾವು ಮುಂಗುಸಿ ಆಟಗಳಾಗ್ತಾ ಇದೆ. ಇಸ್ರೇಲ್ನ ಅಸ್ತಿತ್ವವನ್ನು ಒಪ್ಪೋದಕ್ಕೆ ಅವರು ಸಾಧ್ಯ ಇಲ್ಲ. ಹಾಗಾದರೆ ಇರಾನ್ ಈ ಪರಿಪ್ರಮಾಣದಲ್ಲಿ ಬಲಿಷ್ಠವಾಗಿರೋದಕ್ಕೆ ಕಾರಣಗಳೇನು? ಯಾವ್ಯಾವ ಕಾರಣಗಳಿದೆ? ಪ್ಯಾಲಿಸ್ತೈನ್ನಲ್ಲಿ ಹಮಾಸ್ರಿದ್ದಾರೆ. ಅಂದರೆ ಇಸ್ರೇಲ್ ಮತ್ತು ಇರಾನ್ ವಿರುದ್ಧ ಆಗ್ತಾ ಇರುವಂಥ ಬೆಳವಣಿಗೆಗಳೇನು? ಅದು ಹಮಾಸ್, ಹಿಜ್ಬುಲ್ಲಾ, ಹೌತಿ ಇವರೆಲ್ಲರಿಗೂ ಕೂಡ ಇವರು ಸಪೋರ್ಟ್ ಮಾಡ್ತಾರೆ ಅಂತ. 1982ರಲ್ಲಿ ಹಿಜ್ಬುಲ್ಲಾ ಸ್ಥಾಪನೆ ಆದ ನಂತರ ಅವರ ಸ್ಥಾಪನೆಗೆ ಯಾರ ಕಾರಣ? ಇರಾನ್ ಕಾರಣ ಅಂತ ಇಸ್ರೇಲ್ ಹೇಳ್ತಾ ಇರೋದು. ಅವರು ಲೆಬನಾನ್ನಲ್ಲಿ ಕೂತ್ಕೊಂಡು, ಗಾಜಾ ಪಟ್ಟಿಯಲ್ಲಿ ಕೂತ್ಕೊಂಡು, ಅದಾದ ನಂತರ ಯಮನ್ನಲ್ಲಿ ಕುಳಿತುಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಅವರ ಐತಿಹಾಸಿಕ ಕಾರಣಗಳಿದೆ, ರಾಜತಾಂತ್ರಿಕ ಕಾರಣಗಳಿದೆ, ಗಡಿ ವಿವಾದಗಳಿದೆ, ಧಾರ್ಮಿಕವಾಗಿ ಅನೇಕ ಕಾರಣಗಳಿದೆ. ಅದು ಸೆಕೆಂಡರಿ. ಆದರೆ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಆಗಿ ನಿಂತವ್ರು ಯಾರು ಅಂತ ಹೇಳಿದ್ರೆ ಇರಾನ್ ಅನ್ನುವಂತಹ ವಾದವನ್ನು ಇಸ್ರೇಲ್ನವರು ಮಾಡ್ತಾ ಇದ್ದಾರೆ. ಹೀಗಾಗಿ ಇರಾನ್ಗೆ ಹಮಾಸ್, ಲೆಬನಾನ್ ಇವರೆಲ್ಲರೂ ಕೂಡ ಸಪೋರ್ಟ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇರಾನ್ಗೆ ಇರುವಂತಹ ಒಂದು ಅತ್ಯುತ್ತಮವಾದಂತಹ ಅವಕಾಶ ಅಂತ ಹೇಳಿದರೆ ಪ್ರಾಕ್ಸಿ ಯುದ್ಧಗಳನ್ನು ಮಾಡೋದವರು. ಏನು ಪ್ರಾಕ್ಸಿ ಯುದ್ಧಗಳನ್ನು ಮಾಡೋದು? ಒಂದು ದೇಶದೊಂದಿಗೆ ನೇರವಾಗಿ ಹೋರಾಟ ಮಾಡದೇ ಅವರ ವಿರುದ್ಧ ಮತ್ತೊಬ್ಬರ ಹೆಗಲ ಮೇಲೆ ಬಂದುಕಿಟ್ಟು ಹೊಡೆಯುವಂಥ ಕೆಲಸ. ಈಗ ಇಸ್ರೇಲ್ ವಿರುದ್ಧ ನಾನು ಸೇಡ್ ತೀರಿಸ್ಕೊಳ್ಬೇಕು, ಯಾವ ಥರನಾಗಿ? ಹಮಾಸ್ ಬಿಡಿ, ಹಿಜ್ಬುಲ್ಲಾ ಬಿಡಿ, ಹೌತಿಗಳನ್ನು ಬಿಡಿ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದು, ಅವರಿಗೆ ಬೇಕಾದಂಥ ಸೇನಾ ಸಲಕರಣೆಗಳನ್ನು ಕೊಡೋದು. ಇದರಿಂದ ಲಾಭ ಏನು ಅಂತ ಹೇಳಿದರೆ ಇರಾನ್ಗೆ ತಮ್ಮ ಸೈನಿಕರ ಸಾವಿನ ಸಂಖ್ಯೆ ಕಡಿಮೆ ಆಗುತ್ತೆ. ಎರಡನೇದು, ಆರ್ಥಿಕವಾಗಿ ದೊಡ್ಡ ಮಟ್ಟದ ಖರ್ಚುಗಳೇನು ಇದಕ್ಕಾಗೋದಿಲ್ಲ. ಈ ಪ್ರಾಕ್ಸಿ ಯುದ್ಧಗಳನ್ನು ಬಳಕೆ ಮಾಡಿಕೊಂಡು ಇವತ್ತು ಇರಾನ್ ಬೇರೆ ಬೇರೆ ದೇಶಗಳ ಮೇಲೆ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಇಸ್ರೇಲಿ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದನ್ನು ನೋಡಿದ್ದೀವಿ. ಲೆಬನಾನ್ನಲ್ಲಿ ಇವರಿಗೆ ಹೆಜ್ಬುಲ್ಲಾದವರಿದ್ದಾರೆ, ಯಮನ್ನಲ್ಲಿ ಹೌತಿ ಬಂಡುಕೋರರಿದ್ದಾರೆ. ಇವರೆಲ್ಲರನ್ನ ಮುಂದಿಟ್ಟುಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಒಂದು, ಆರ್ಥಿಕವಾಗಿ ತಾವು ಸ್ವಾವಲಂಬಿ ಆಗೋದಕ್ಕೆ ಖನಿಜ ಸಂಪನ್ಮೂಲ ಇದೆ. ಎರಡನೆಯದ್ದು, ಪ್ರಾಕ್ಸಿ ಯುದ್ಧಗಳ ಮುಖಾಂತರ ಬೇರೆ ದೇಶಗಳನ್ನು ಹಣಿಯುವಂಥ ಅವಕಾಶ ಇದೆ.
ಮೂರನೇದು, ನೇರ ದಾಳಿಗೆ ಇರಾನ್ ಮೇಲೆ ಅವಕಾಶ ಇಲ್ಲದೆ ಇರೋದು, ಬಿಕಾಸ್ ಅವರ ನೈಸರ್ಗಿಕ ವಿಸ್ತೀರ್ಣ ಆಗಿರೋದು. ಈ ಎಲ್ಲ ಕಾರಣಗಳಿಗಾಗಿ ಇವತ್ತು ಇರಾನ್ ಬಲಿಷ್ಠವಾಗಿ ನಿಂತಿದೆ. ಟ್ರಂಪ್ ಅವರ ಬೆದರಿಕೆಗಳಿಗೆ ಅವರು ಯಾವುದೇ ಕಾರಣಕ್ಕೂ ಹೆದರ್ತಾ ಇಲ್ಲ. ಇದು ಜೀ ಕನ್ನಡ ನ್ಯೂಸ್ DNA ಯ ಮೊದಲ ಸುದ್ದಿ.